ಕೇರಳದಲ್ಲಿ ಕ್ಷಣ ಕ್ಷಣಕ್ಕೂ ಏರಿಕೆ ಆಗ್ತಾ ಇದೆ ಸಾವಿನ ಸಂಖ್ಯೆ. 200ಕ್ಕೂ ಅಧಿಕ ಮಂದಿ ಭೂ ದುರಂತದಲ್ಲಿ ದುರ್ಮರಣ ಹೊಂದಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. 200 ದಾಟಿದೆ ಈಗ ಸಾವಿನ ಸಂಖ್ಯೆ. ಇನ್ನೂ ಬಹಳಷ್ಟು ಮಂದಿಯ ಮಿಸ್ಸಿಂಗ್ ವಿಚಾರ ಇನ್ನೂ ಕೂಡ ಅದು ಲೆಕ್ಕಾಚಾರ ನಡೀತಾನೆ ಇದೆ. ಈವರೆಗೂ 144 ಮೃತದೇಹಗಳು ಪತ್ತೆಯಾಗಿದೆ. 191 ಮಂದಿ ಇನ್ನೂ ಕೂಡ ಮಿಸ್ಸಿಂಗ್ ಆಗಿದ್ದಾರೆ. ಅದರಲ್ಲಿ 79 ಮಂದಿ ಪುರುಷರು, 64 ಮಂದಿ ಮಹಿಳೆಯರ ಮೃತದೇಹ ಪತ್ತೆಯಾಗಿದೆ. TV9ಗೆ ವಯನಾಡು ಜಿಲ್ಲಾಡಳಿತದಿಂದ ಸಿಕ್ಕಿರುವಂತಹ ಮಾಹಿತಿ ಇದು. ಭೂ ದುರಂತದಲ್ಲಿ ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆ ಆಗಬಹುದಾ ಅಂತ ಸಾಧ್ಯತೆ ಇದೆ. NDRF, SDRF ಸೇನೆ ಕಾರ್ಯಾಚರಣೆಗೆ ಇಳಿದಿದೆ. ಆದರೆ ಈ ಕಾರ್ಯಾಚರಣೆಗೆ ನಿರಂತರವಾಗಿ ಸುರಿತಾ ಇರುವಂತಹ ಮಳೆ ಅಡ್ಡಿಯಾಗಿದೆ. ಮತ್ತೊಂದು ವಿಚಾರ ಅಂತ ಅಂದ್ರೆ ಈವರೆಗೂ ಒಟ್ಟು 1592 ಮಂದಿಯನ್ನ ರಕ್ಷಣೆ ಮಾಡುವ ಕಾರ್ಯವು ನಡೆದಿದೆ. ಅಂದ್ರೆ ಹತ್ತತ್ರ 1600 ಮಂದಿಯ ರಕ್ಷಣೆ ಮಾಡಲಾಗಿದೆ. ಇನ್ನೂ 106 ಮಂದಿಯ ಮಿಸ್ಸಿಂಗ್ ಅನ್ನುವಂಥದ್ದು, 106 ಮಂದಿ ಮಿಸ್ಸಿಂಗ್ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗೆ 141 ಮೃತದೇಹಗಳು ಪತ್ತೆಯಾಗಿದೆ. ಸಾವಿನ ಸಂಖ್ಯೆ ಈಗ ಗೊತ್ತಾಗ್ತಾ ಇರುವ ಪ್ರಕಾರವಾಗಿ 200 ದಾಟಿದೆ ಅನ್ನುವಂಥದ್ದು ಕೂಡ ನಿಖರತೆಯನ್ನ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಈಗ ನೋಡಿ, ಅಲ್ಲೆಲ್ಲ ಶ್ವಾನಗಳನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅಂದ್ರೆ ಮನುಷ್ಯನ ಮೃತದೇಹಗಳು ಎಲ್ಲೆಲ್ಲಿ ಬಿದ್ದಿದೆ ಅನ್ನುವಂಥನ್ನ ಪತ್ತೆ ಹಚ್ಚುವಂತ ನಿಟ್ಟಿನಲ್ಲಿ, ಆಮೇಲೆ ರಕ್ಷಣಾ ಕಾರ್ಯ ಮಾಡುವಂತ ನಿಟ್ಟಿನಲ್ಲೂ ಕೂಡ ಈ ಶ್ವಾನಗಳನ್ನ ಈಗ ಸದ್ಯ ಬಳಸ್ಕೊಳ್ಳಲಾಗ್ತಾ ಇದೆ. ಹೀಗೆ ಎಲ್ಲೆಲ್ಲಿ ಎಷ್ಟೆಷ್ಟು ಮಂದಿ ಮೃತಪಟ್ಟಿದ್ದಾರೆ ಅನ್ನುವಂಥನ್ನ ಪತ್ತೆ ಹಚ್ಚೋಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಯಾಕಂತಾದ್ರೆ ಬಹಳ ಅಡಿಗಳಷ್ಟು ಕೆಸರು ಬಂದು ನಿಂತಿರುವಂಥ ಕಾರಣಕ್ಕಾಗಿ, ಬಹಳ ದೊಡ್ಡ ಪ್ರಮಾಣದ ಕೆಸರು ಬಂದು ನಿಂತಿರುವಂಥ ಕಾರಣಕ್ಕಾಗಿ ಆ ಕೆಸರಿನ ಅಡಿ ಬಹಳ ಮಂದಿ ಸಿಕ್ಕಾಕೊಂಡಿರುವಂಥ ಚಾನ್ಸಸ್ ಇದೆ. ಆಮೇಲೆ ನಾವು ಈಗ ತಾನೇ ಈ ಗೂಗಲ್ ಮ್ಯಾಪಿಂಗಲ್ಲಿ ಗಮನಿಸ್ತಾ ಇದ್ವಿ ಏನೇನಾಗಿದೆ ಅಂತ ಹೇಳ್ಕೊಂಡ್ಬಿಟ್ಟು. ನೋಡಿ, ಆ ಗುಡ್ಡದ ಮೇಲಿಂದ ಕೆಸರಿನ ಪ್ರವಾಹ ಬರುತ್ತೆ. ಆ ಗುಡ್ಡದ ಮೇಲಿಂದ ಬಂದಂಥ ಕೆಸರಿನ ಪ್ರವಾಹ ಅಲ್ಲಿದ್ದಂಥ ಮನೆಗಳನ್ನೆಲ್ಲ ಕೊಚ್ಕೊಂಡು ಹೋಗಿ ಒಂದು ಫಾಲ್ಸ್ ಇದೆಯಂತಲ್ಲೇ, ಆ ಫಾಲ್ಸಿಗೆ ಬಿಸಾಕುತ್ತೆ. ಆ ಫಾಲ್ಸ್ ಹೋಗಿ ಅಲ್ಲಿರುವಂಥ ಒಂದು ನದಿ ಕನೆಕ್ಟ್ ಆಗುತ್ತೆ. ಆ ನಂತರದಲ್ಲಿ ಆ ನದಿಯಲ್ಲಿ ಬಾಡಿಗಳು ಕೊಚ್ಕೊಂಡು ಹೋಗುತ್ತೆ. ಲೆಕ್ಕ ಹಾಕಿ ಹೇಗೆ ಈ ದುರಂತ ಸಂಭವಿಸಿದೆ ಅಂತ. ಮೇಲಿಂದ ಕೆಸರ ಪ್ರವಾಹದ ಜೊತೆಗೆ ತೇಲ್ಕೊಂಬಂದಂಥ ಮೃತದೇಹಗಳು ಒಂದು ಫಾಲ್ಸ್ನಿಂದ ಕೆಳಗೆ ಬಿದ್ದು ಆ ಫಾಲ್ಸ್ನಿಂದ ನದಿಗೆ ಹೋಗಿ ಆ ನಂತರದಲ್ಲಿ ಅದೆಷ್ಟೋ 20-30 ಕಿಲೋಮೀಟರ್ ದೂರದಲ್ಲಿ ಮೃತದೇಹಗಳು ಪತ್ತೆ ಆಗ್ತಾ ಇದೆ.